ಬೆಣ್ಣೆಯಂತ ಮನಸ್ಸಿನ ಕೆಚ್ಚೆದೆಯ ಕನ್ನಡಿಗರೆಲ್ಲರಿಗೂ ಅರುಣ್ ದಿ ಪಯಣಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಟ್ಟದ ಭೈರವೇಶ್ವರ ನಮ್ಮ ಹೆಮ್ಮೆಯ ಕರ್ನಾಟಕದ ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಇರುವ ಈ ಬೆಟ್ಟದ ಭೈರವೇಶ್ವರ, ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಇರುವ ಈ ಬೆಟ್ಟದ ಭೈರವೇಶ್ವರ ಪುರಾತನ ಹಾಗೂ ನೈಸರ್ಗಿಕವಾಗಿ ಎರಡರಲ್ಲೂ ತನ್ನ ವೈಶಿಷ್ಟ್ಯವನ್ನು ಹೊಂದಿದೆ. ಪ್ರತಿಯೊಬ್ಬ ಕನ್ನಡಿಗನು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಪ್ರಕೃತಿನ ಪ್ರೀತಿಸೋರು ಕೂಡ ಒಂದ್ಸರಿ ಈ ಜಾಗನ ತನ್ನ ಜೀವನದಲ್ಲಿ ನೋಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಇವತ್ತು ಅಲ್ಲಿನ ಗ್ರಾಮಸ್ಥರು ಯಾವೊಬ್ಬ ಪ್ರವಾಸಿಗರು ಬರೋದ್ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ? ಬನ್ನಿ, 2019ರಲ್ಲಿ ನಾನ್ ಬೆಟ್ಟದ ಭೈರವೇಶ್ವರ ಹೋದಾಗ ಹೇಗಿತ್ತು ನನ್ನ ಅನುಭವ ಅಂತ ಹೇಳ್ತೀನಿ. ಫಸ್ಟ್, ಬೆಳಗಿನ ಜಾವ ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಈ ಕಾಡಲ್ಲಿ ಈ ತರ ಹೋಗ್ತಿದ್ರೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದಲ್ವಾ? ಒಂಥರ ಸ್ವರ್ಗದಲ್ಲೇ ಇದ್ದೀವಿ ಅಂತ ಅನ್ಸೋ ಅಷ್ಟು. हाय गाइस, ये हम हैं। ये चिड़ी चिड़ी हो रहा है अभी, फुल गड्ढे 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 गड्ढे। ओहो, हे जिंगल जिंगल है। राइट और लेफ्ट? ರೋಡ್ ಮಾಡಕ್ ಮಾಡಿದಾರ? ಇದು ಏನು ಇಲ್ಲಿ ರೋಡು ಸಮ ಇಲ್ಲ, ಗಡ 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 ಗಡ. Friends, see this road, full gada 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 gada. ನಾವು ಹೋದಂತ ಸಮಯದಲ್ಲಿ ಸರಿಯಾದ ದಾರಿ ಕೂಡ ಇರಲಿಲ್ಲ. ಅವಾಗ ತಾನೇ ರೋಡ್ ಎಲ್ಲ ಕಿತ್ತಾಕ್ತಿತ್ತು. ಬಹುಶಃ ಹೊಸದಾಗಿ ರೋಡ್ ಮಾಡಬೇಕು ಅನ್ಸುತ್ತೆ. ಆಗ ತುಂಬಾ ಜನಕ್ಕೆ ಈ ಜಾಗ ಗೊತ್ತಿತ್ತು. ಆದ್ರೆ ಒಂದು ಚಲನಚಿತ್ರದಲ್ಲಿ ಈ ಸ್ಥಳ ತೋರಿಸು, ಲೊಕೇಶನ್ ನೋಡು. ಅದಾದ್ಮೇಲೆ ನಮ್ ಜನ ಬರೋದಕ್ಕೆ ಜಾಸ್ತಿ ತಪ್ಪೇನಿಲ್ಲ. ಪ್ರತಿಯೊಬ್ರು ನೋಡ್ಲೇಬೇಕಾಗಿರೋ ಜಾಗ. ಆದ್ರೆ ಬರೋ ಜನ ಒಂದು ದೇವ್ರ ದರ್ಶನ ಮಾಡಿ ಪ್ರಕೃತಿನ ಪ್ರೀತಿ ಅನ್ಬೋದು. ನಾವು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ತಲುಪಿದ್ದು ಸುಮಾರು ಬೆಳಗಿನ ಜಾವ 6 ಗಂಟೆ. ನೋಡಿ, ಅವಾಗಿನ್ನ ಕೆಲವೊಂದು ಕನ್ಸ್ಟ್ರಕ್ಷನ್ ನಡೀತಿತ್ತು. ಇಡೀ ಬೆಟ್ಟದಲ್ಲಿ ನಾನು ನನ್ನ ಫ್ರೆಂಡ್ಸ್ ಇಬ್ರು ಬಿಟ್ರೆ ಯಾರು ಇರ್ಲಿಲ್ಲ. ಎಷ್ಟು ನೆಮ್ಮದಿ ಆಗಿದೆ ಅಲ್ವಾ ಈ ಜಾಗ? ಆದ್ರೆ ನೀವು ಮಾಡ್ತಾ ಇರೋದು ಚಪ್ಪಲಿ ಹಾಕೊಂಡು ದೇವಸ್ಥಾನದ ಒಳಾಂಗಣಕ್ಕೆ ಬರ್ತೀರಾ, ಕಿರ್ಚಾಡ್ತೀರಾ, ಕೂಗಾಡ್ತೀರಾ, ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡಿದ್ದೀರಾ.
ಇದೇ ರೀತಿ ಆದ್ರೆ ಇವತ್ತು ಗ್ರಾಮಸ್ಥರು ಪ್ರವಾಸಿಗರು ಬರೋದ್ ಬೇಡ ಅಂತ ಹೇಳ್ತಿದ್ದಾರೆ. ಮುಂದೆ ಒಂದಿನ ಈ ಸ್ಥಳಕ್ಕೆ ಯಾರಿಗೂ ಪ್ರವೇಶನೇ ಇರೋದಿಲ್ವೇನೋ. ಇರೋದ್ನ ಪ್ರೀತಿಸಿ ಅನುಭವಿಸಿ, ಅದು ಪ್ರಕೃತಿ ನಮಗ್ ಕೊಟ್ಟಿರೋ ಗಿಫ್ಟ್ ಅಲ್ವಾ. ಈ ಬೆಟ್ಟವನ್ನು ಪಾಂಡವರ ಬೆಟ್ಟ ಅಂತಾನೂ ಕರೀತಾರೆ. ಹಿಂದೆ ಪಾಂಡವರು ವನವಾಸಕ್ಕೆ ಹೋದಾಗ ಈ ಜಾಗದಲ್ಲಿ ಬಂದಿದ್ರು ಅಂತ ಕೆಲವೊಂದು ಕಥೆಗಳಲ್ಲಿ ಉಲ್ಲೇಖವಾಗಿದೆ. ಈ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನಂದ್ರೆ, ಎಲ್ರಿಗೂ ಶೇರ್ ಮಾಡಿ ಹೇಳಿ. ಇನ್ ಮುಂದೆ ಆದ್ರೂ ಈ ತರ ಜಾಗಗಳನ್ನ ಕಳ್ಕೊಳ್ಳೋದ್ ಬೇಡ, ನಾವು ಉಳಿಸ್ಕೊಳ್ಳೋಣ, ಪ್ರೀತಿಸೋಣ ಅಂತ.